ಹಾಯ್, ಇದು ಶುಕ್ರವಾರದ ಲಾಗ್ ಆಗಿರತ್ತೆ. ಎಂದಿನಂತೆ ಬೆಳಿಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಹೂವು ತಂದಿಟ್ಟೆ. ಆಮೇಲೆ ಹಸುಗಳಿಗೆ ಮುಸ್ರೆ ಇಟ್ಟೆ. ಒಂದು ಹಸು ಮುಸ್ರೆ ಕುಡಿಯಲ್ಲ, ಅದಕ್ಕೆ ಒಣಭೂಸ ಇಟ್ಟೆ. ಆಮೇಲೆ ಹಾಲು ಕರೆದು ಬಂದೆ. ನಮ್ಮ ಖುಷಿ, ನಿನ್ನ ಕೆಲಸ ಏನಾದರೂ ಇರಲಿ, ಮೊದಲು ನನಗೆ ಹಾಲು ಹಾಕು ಅಂತ ಕೂಗಾಡ್ತಾ ಇತ್ತು. ಅದಕ್ಕೆ ಹಾಲು ಹಾಕಿದೆ. ಆಮೇಲೆ ನೀರು ಬಿಟ್ಟಿದ್ರು, ಬಟ್ಟೆ ತೊಳೆದೆ. ಫಾರ್ ವೆರಿ ಲಾಂಗ್ ಟೈಮ್ ನಮ್ಮೂರಲ್ಲಿ ಚರಂಡಿ ಕ್ಲೀನ್ ಮಾಡಿದರು. ಅದ್ರ ಹಿಂದಿನ ಉದ್ದೇಶ ಏನಾದರೂ ಆಗಿರಲಿ, ಊರು ಕ್ಲೀನ್ ಆಯಿತು ಅನ್ನೋ ಖುಷಿ ನನಗೆ. ಆಮೇಲೆ ಬಂದು ಅಡುಗೆ ಮಾಡಿ ಬಾಕ್ಸ್ಗೂ ಹಾಕ್ಕೊಂಡು ಕೆಲ್ಸಕ್ಕೆ ಹೋದೆ. ಇಲ್ಲಿಂದ ನಾವು ಕಡೂರಿಗೆ ಆಟೋದಲ್ಲೇ ಹೋಗ್ತೀವಿ. ಅಲ್ಲಿಂದ ಅವರು ಟ್ರ್ಯಾಕ್ಟರ್ ಮೇಲೆ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಇವತ್ತು ಸ್ವಲ್ಪ ಕಡೂರಿಂದ ಸ್ವಲ್ಪ ದೂರಕ್ಕೆ ತೋಟಕ್ಕೆ ಹೋಗಿದ್ವಿ. ಎಂದಿನಂತೆ ಕಾಯಿ ಆರಿಸೋದೆ ನಮ್ಮ ಕಾಯಕ. ಮಧ್ಯಾಹ್ನ ಆಯಿತು, ಊಟನೂ ಮುಗಿಸಿದ್ವಿ. ಇದೇನು ಅಂತ ಗೊತ್ತಾಯ್ತಾ? ಸರ್ಪಗಳ ಆವಾಸ ಸ್ಥಾನ ಹುತ್ತ. ಸುಮಾರು 10-15 ಅಡಿ ಎತ್ತರ ಇತ್ತು. ಅಂತೂ ಇಂತೂ ಧೈರ್ಯ ಮಾಡಿ ಅದ್ರ ಪಕ್ಕ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿಸ್ಕೊಂಡ್ಬಿಟ್ಟೆ. ಇವತ್ತು ನಮ್ಮೂರ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಇತ್ತು. ಇದು ರಂಗನಾಥ ಸ್ವಾಮಿ ದೇವಸ್ಥಾನ, ದಂಡಿಗೆ ಕಲ್ಲು ಅಂತಲೂ ಕರೀತಾರೆ. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಿಂದು ಬಂದೆ. ಮುಂದೆ ಗುರಿ ಮತ್ತು ಸಾಧಿಸೋ ಛಲ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.